ನಮಸ್ಕಾರ. ಅಮೋಘ್ ವಾರ್ತೆಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ಸಮಸ್ತ ಅಮೋಘ್ ಟಿವಿ ವೀಕ್ಷಕರೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಾರ್ತೆಗಳ ವಿವರ ನೋಡೋಣ. ಇಂದು ಮಹಾಶಿವರಾತ್ರಿ ಅಂಗವಾಗಿ ಗುಬ್ಬಿ ತಾಲೂಕಿನ ಪ್ರಸಿದ್ಧ ಗುಬ್ಬಿಯಪ್ಪನವರಿಗೆ ರುದ್ರಾಕ್ಷಿ ಮಾಲೆ ಹಾಗೂ ಬಿಲ್ಪತ್ರೆಯಲ್ಲಿ ಅಲಂಕಾರ ಮಾಡಲಾಗಿತ್ತು. ಈ ಕುರಿತಾದಂತಹ ಒಂದು ವಿಶೇಷ ವರದಿ ಇದೆ, ನೋಡಿ. ಕೈಲಾಸವಾಸಿ ಶಿವನಿಗೆ ಈ ದಿನ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ. ಇಂದು ಇತಿಹಾಸ ಪ್ರಸಿದ್ಧ ದೇವಾಲಯ ಗುಬ್ಬಿಯಪ್ಪ ಎಂದೇ ಪ್ರಸಿದ್ಧಿ ಪಡೆದ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಸ್ವಾಮಿಯವರಿಗೆ ರುದ್ರಾಕ್ಷಿ ಹಾಗೂ ಬಿಲ್ಪತ್ರೆ ಅಲಂಕಾರವನ್ನು ಮಾಡಲಾಗಿತ್ತು. ಭಕ್ತರು ಉಪವಾಸ ವ್ರತ ಆಚರಿಸುತ್ತಾ ಸ್ವಾಮಿಯವರ ದರ್ಶನ ಪಡೆಯಲು ಕುಟುಂಬ ಸಮೇತರಾಗಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಸ್ವಾಮಿಗೆ ರುದ್ರಾಕ್ಷಿ ಮಾಲೆ ಹಾಗೂ ಬಿಲ್ಪತ್ರೆಯಲ್ಲಿ ಅಲಂಕರಿಸಲಾಗಿದ್ದು, ಸ್ವಾಮಿಯ ದರ್ಶನ ಪಡೆಯಲು ಬಂದ ಭಕ್ತರು ದರ್ಶನ ಮಾಡಿ ನಾವೇ ಧನ್ಯರು ಎನ್ನುವ ಮನೋಭಾವನೆಯಿಂದ ಸಾಲು ಸಾಲಾಗಿ ನಿಂತು ದರ್ಶನ ಪಡೆಯುತ್ತಿರುವ ದೃಶ್ಯ ಕಂಡುಬಂತು. ಶಿವ ಪಾರ್ವತಿಯರ ವಿವಾಹ ಮಹೋತ್ಸವದ ದಿನ ಇದು ಎನ್ನುವುದು ಮತ್ತೊಂದು ವಿಶೇಷ. ಶಿವ ರುದ್ರ ತಾಂಡವವನ್ನಾಡಿದ ರಾತ್ರಿಯೂ ಇಂದೇ ಎನ್ನಲಾಗುತ್ತದೆ. ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಕುಡಿದ ಶಿವ ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಲು ಎನ್ನುತ್ತದೆ ಶಿವಪುರಾಣದ ಇನ್ನೊಂದು ಮಹಿಮೆ. ಆದ್ದರಿಂದ ಭಕ್ತರು ಇಡೀ ರಾತ್ರಿ ಎಚ್ಚರವಿದ್ದು ನೀಲಕಂಠನನ್ನ ಸ್ಮರಿಸುತ್ತಾರೆ. ಜೊತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಟೆಯಲ್ಲಿ ತುಂಬಿಸಿಕೊಂಡಿದ್ದ. ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ. ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಯಬಿಟ್ಟಿದ್ದು ಇದೇ ದಿನ ಎನ್ನುತ್ತದೆ ಶಿವಪುರಾಣ. ಲಿಂಗ ಪುರಾಣದ ಪ್ರಕಾರ ಲಿಂಗರೂಪಿಯಾಗಿ ಭಕ್ತರಿಗೆ ಅನುಗ್ರಹ ನೀಡಿದ ದಿನ ಇಂದೇ. ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವ ಲಿಂಗರೂಪಿಯಾಗಿ ದರ್ಶನ ನೀಡಿದ ಎನ್ನುವುದು ಪ್ರತೀತಿ. ಈ ದಿನ ಶಿವರಾತ್ರಿ ಹಬ್ಬವಾಗಿದ್ದು, ರುದ್ರಾಕ್ಷಿ ಹಾರದ ಜೊತೆಗೆ ಬಿಲ್ಪತ್ರೆಯ ಅಲಂಕಾರ ಮಾಡಲಾಗಿದ್ದು, ಇಂದು ರಾತ್ರಿ 10:30ಕ್ಕೆ ಸ್ವಾಮಿಯವರಿಗೆ ಭಕ್ತರ ಸಮ್ಮುಖದಲ್ಲಿ ರುದ್ರಾಭಿಷೇಕ ಆರಂಭವಾಗುತ್ತದೆ. ಇಡೀ ರಾತ್ರಿ ಪೂರ್ತಿ ಅಭಿಷೇಕ ನಡೆಯಲಿದ್ದು, ಸಾಕಷ್ಟು ಭಕ್ತರು ಉಪವಾಸ ವ್ರತ ಮಾಡುತ್ತಾ ಶಿವನ ಆರಾಧನೆಯನ್ನ ಮಾಡಲಿದ್ದು, ಇಂದು ಜಾಗರಣೆ ಹಿನ್ನೆಲೆಯಲ್ಲಿ ಭಕ್ತ ಸಮೂಹ ಇಡೀ ರಾತ್ರಿ ಪೂರ್ತಿ ಜಾಗರಣೆ ಮಾಡುವ ಜೊತೆಗೆ ಸ್ವಾಮಿಯವರ ಭಜನೆಯನ್ನ ಮಾಡಲಿದ್ದಾರೆ. ಮುಂಜಾನೆ ಎಂದಿನಂತೆ ಸ್ವಾಮಿಗೆ ವಿಶೇಷ ಅಲಂಕಾರ ನಡೆಯಲಿದ್ದು, ಸ್ವಾಮಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದ್ದು, ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಗರಣೆಯಲ್ಲಿ ಪಾಲ್ಗೊಂಡು ರುದ್ರಾಭಿಷೇಕವನ್ನು ಕಣ್ತುಂಬಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ಅದು 3 ಗ್ರಾಮಗಳ ಜೀವನಾಡಿಯಾಗಿರುವ ಕೆರೆ. ದಾಬಸ್ಪೇಟೆ ಕೈಗಾರಿಕಾ ವಲಯ ಬೆಳೆದಂತೆ ಕೆರೆ ಪರಿಸರ ಮಲಿನವಾಗಿತ್ತು. ಇದೀಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಹಾಗೂ ಸ್ಥಳೀಯ ಕೆರೆ ಅಭಿವೃದ್ಧಿ ಸಂಸ್ಥೆಯ ಸಹಭಾಗಿತ್ವದೊಂದಿಗೆ ಕೆರೆ ಪುನಶ್ಚೇತನಗೊಳ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡಿ. ಅದು ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಕೆರೆ ಅಂತಾನೆ ಕರೀತಾ ಇದ್ರು. ಕೆರೆ ಪರಿಸರ ವ್ಯವಸ್ಥೆಯಲ್ಲಿ ತ್ಯಾಜ್ಯ, ಆಳುದ್ದದ ಗುಂಡಿಗಳು, ಇಟ್ಟಿಗೆ ಮಾಡಲು ಅಕ್ರಮ ಮಣ್ಣು ಗಣಿಗಾರಿಕೆ, ಒತ್ತುವರಿ ಇದೆಲ್ಲವೂ ಅವ್ಯಾಹತವಾಗಿ ನಡೀತಾ ಇತ್ತು. ಆದರೆ ಈಗ ಆ ಕೆರೆಗೆ ಪುನರ್ಜನ್ಮ ನೀಡಲು ಕೆರೆ ಅಭಿವೃದ್ಧಿ ಸಮಿತಿ, ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ, ಧರ್ಮಸ್ಥಳ ಸಂಸ್ಥೆ ಮುಂದಾಗಿದೆ. ನಮ್ಮೂರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಸುಮಾರು 15 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪುನಶ್ಚೇತನಗೊಳ್ಳುವ ಕೆರೆಗೆ ಶಿವಗಂಗೆ ಕಂಬಾಳುವಿನ ಮೇಲಣಗವಿ ಮಠದ ಶ್ರೀ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಹೊನ್ನಮಗವಿ ಮಠದ
ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಸತೀಶ್ ನಾಯಕ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಚ್.ಪಿ. ಸುರೇಶ್, ಜಗದೀಶ್ ಚೌಧರಿ ಪೂಜೆ ಸಲ್ಲಿಸಿದರು. ನಂತರ ಮೇಲಣಗವಿ ಶ್ರೀಗಳು ಮಾತನಾಡಿ, ಕೈಗಾರಿಕಾ ಪ್ರದೇಶದ ತ್ಯಾಜ್ಯ ನಿರ್ವಹಣೆ ಹೋರಾಟಕ್ಕೆ ಸ್ವಾಮೀಜಿಯರು ಸೇರ್ತಾ ಇದ್ವಿ. ಇದೀಗ ಕೆರೆ ಪೂಜೆ ಮಾಡ್ತಾ ಇರೋದು ಸಂತೋಷ ತಂದಿದೆ. ಕೆರೆ ಮಾನವನ ಉತ್ಸಾಹ. ಮನೆ ಮತ್ತು ಶಾಲೆ ಹಾಗೂ ಕೆರೆಗಳು ದೇವರ ಸಮಾನ. ಮೂಕ ಪ್ರಾಣಿಗಳು ಕೆರೆ ತುಂಬದೇ ಇದ್ರೆ ಮಾನವನಿಗೆ ಶಾಪ ಹಾಕುತ್ತವೆ. ವೃಷಭಾವತಿ ಮತ್ತು ಕುಮುದ್ವತಿ ಈ ಭಾಗದ ನದಿ ಪಾತ್ರ ಉತ್ತಮವಾದರೆ ಅಂತರ್ಜಲ ಅಭಿವೃದ್ಧಿಯಾಗುತ್ತೆ. ಶಿವಗಂಗಾ ಶ್ರೀ ಪ್ರಶಸ್ತಿಗೆ ಪಾತ್ರರಾಗಿದ್ದ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಕನಸು ಅಗ್ರಮಾನ್ಯ ಎಂದರು. ಆಗ್ತಾ ಇದೆಪ್ಪ ಅಂತಂದ್ರೆ ಈಗಾಗಲೇ ಕೈಗಾರಿಕೆಗಳೇನು ಪ್ರಾರಂಭ ಆಗಿದಾವೆ, ಎಷ್ಟು ಕೈಗಾರಿಕೆಗಳು ಬರ್ತಾವ, ಪ್ರತಿಯೊಬ್ಬರು ಒಂದೊಂದು ಬೋರ್ ಹಾಕ್ತಾರೆ. ಅಂದ್ರೆ ಭೂಮಿ ತಾಯಿಗೆ ಇಂಜೆಕ್ಷನ್ ಮಾಡ್ದಂಗ, ಇಂಜೆಕ್ಷನ್ ಮಾಡಿದ್ರೆ ಔಷಧಿ ಕೊಡ್ತಾರೆ, ಇದು ಇಂಜೆಕ್ಷನ್ ಮಾಡಿ ನೀರನ್ನು ಹೀರುವಂತ ಕೆಲಸವನ್ನು ಮಾಡ್ತಾ ಇದೆ. ಇಷ್ಟೆಲ್ಲ ಪ್ರತಿಯೊಬ್ರು ಒಬ್ಬೊಬ್ರು ಒಂದೊಂದು ಬೋರ್ ಹಾಕಿಬಿಟ್ರೆ ಇನ್ನು ಕೆರೆಗೆ ನೀರು ಬಾ ಅಂತಂದ್ರೆ ಇನ್ನೆಲ್ಲಿ ಬರಕ್ ಸಾಧ್ಯವಾಗುತ್ತೆ. ಆ ಕಾರಣಕ್ಕಾಗಿನೇ ಇವತ್ತು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇಂಥ ಒಂದು ಮಹತ್ತರ ಕೆಲಸಕ್ಕೆ ಮುಂದಾಗುವ ಮೂಲಕವಾಗಿ ನಮ್ಮ ಪ್ರದೇಶಕ್ಕೆ ಒಳ್ಳೆಯ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಪರಿಸರದ ಎಲ್ಲ ದೃಷ್ಟಿಯಿಂದಲೂ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಒಟ್ಟು ಧರ್ಮಸ್ಥಳ ಸಂಸ್ಥೆಯ ಒಂದು ಕಾರ್ಯ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಬಹಳಷ್ಟು ಆಸಕ್ತಿ ವಹಿಸಿ ಗ್ರಾಮಾಂತರ ಜನತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿರ್ತಕ್ಕಂಥವ್ರು. ಅವರ ಒಂದು ದೂರದೃಷ್ಟಿ, ಸಾಮಾಜಿಕ ದೃಷ್ಟಿಯನ್ನು ನೋಡಿ ಸುಮಾರು 3 ವರ್ಷಗಳ ಹಿಂದೆ ನಾವು ನಮ್ಮ ಮಠದಿಂದ ಕರೆಸಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಗೆ ಶಿವಗಂಗಾ ಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದಂತಹ ಒಂದು ಸನ್ನಿವೇಶವನ್ನ ನಾನು ಜ್ಞಾಪಿಸಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ನಿಟ್ಟಿನೊಳಗೆ ಅವರ ಒಂದು ದೂರದೃಷ್ಟಿ ನಾವೆಲ್ಲರೂ ಕೂಡ ಅಭಿನಂದಿಸಬೇಕಾದಂತಹದ್ದು. ಕಾರ್ಯ ಬೇಗವಾಗ್ಲಿ. ನನ್ನ ಒಂದು ಕೋರಿಕೆ, ಏನು ಹೂಳು ಎತ್ತಿರಿ, ಆ ಹೂಳು ಎತ್ತಿದ ಮಣ್ಣನ್ನು ಅಪ್ಪಿ ತಪ್ಪಿ ಅಕ್ಕಪಕ್ಕದಲ್ಲಿ ಬಿಡಾಕ್ ಹೋಗ್ಬೇಡಿ. ಯಾಕಂದ್ರೆ ಮತ್ತೆ ಮಳೆ ಬಂತಂದ್ರೆ ಮತ್ತೆ ಮುಂದಿನ ಸಲ ಮತ್ತೆ ಹೂಳು ಎತ್ತಬೇಕಾಗತ್ತೆ. ಹಾಗಾಗಬಾರ್ದು ಅನ್ನೋಗಿದೆ. ಆದಷ್ಟು ಎಲ್ಲಿಂದ ಆ ಮಣ್ಣು ಬಂದಿರ್ತೋ ವಾಪಸ್ ಅಲ್ಲಿಗೆ ಹೋಗುವಾಗ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗ್ಬೋದು ಅಂತ ಅನ್ಕೊಂಡಿದ್ವಿ ನಾವು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಕನಸು ನನಸಾಗ್ತಾ ಇದೆ. ಈ ಕೆರೆಯಿಂದ 5 ಗ್ರಾಮಗಳಿಗೆ ಅನುಕೂಲವಾಗುತ್ತದೆ ಎಂದರು. ನಮ್ಮ ಕೆರೆಯನ್ನ ಒಂದು ರಾಜನವನ್ನ ಧರ್ಮಸ್ಥಳದ ಬರಮನೆ ಕಡೆ ವೀರೇಂದ್ರ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಏನು ಹೊನ್ನೇನಹಳ್ಳಿ, KG ಶ್ರೀನಿವಾಸಪುರ, ಎಡೆಹಳ್ಳಿ 3 ಗ್ರಾಮಕ್ಕೆ ಸೇರಿರುವಂಥ 35 ಎಕರೆ ಕೆರೆಯನ್ನು ಹೂಳೆತ್ತಕ್ಕೆ ಬಂದಿರುವಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ನಮಸ್ಕಾರ ಮಾಡುತ್ತಾ, ಇವತ್ತೇನಿಲ್ಲಿ ಕೆರೆ ಹೂಳೆತ್ತನ್ನು ಬೆಳಗಿಂದ ಇಲ್ಲಿ ಮಾಡಿದ್ದೀವಿ. ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಗುದ್ಲಿ ಪೂಜೆಯನ್ನು ನಡೆಸಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮಸ್ಥರು, ಸದಸ್ಯರು ಎಲ್ಲರೂ ಸೇರಿ ಒಟ್ಟಾಗಿ ಇವತ್ತು ಪೂಜೆಯನ್ನು ನೆರವೇರಿಸಿದ್ದೀವಿ. ಇಲ್ಲಿನವರೆಗೂ ಏನು ಎಲ್ಲೆಲ್ಲಿ ಕೆರೆ ಮಾಡಿರೋದು ಎಲ್ಲ ರೀತಿಯಲ್ಲೂ ಇಲ್ಲೇ ಮಾಡೋದು, ಇಲ್ಲೂ ಈ ಕೆರೆನೂ ಅದೇ ರೀತಿಯಲ್ಲಿ ಮಾಡೋದು. ಇಲ್ಲಿ ಕೆರೆ ಹೂಳೆತ್ತದಿಂದ ನೀರು ಸೌಕರ್ಯ ಆಗಬೇಕು. 1, ತ್ಯಾಜ್ಯ ವಸ್ತು ಬರಬಾರ್ದು ಅನ್ನೋದು. 2, 3ನೇದು ಇಲ್ಲಿ ಸಮಿತಿಲಿ ಏನು ಸಮಿತಿ ಸದಸ್ಯರು 12 ಜನ ಇದ್ದಾರೆ. 12 ಜನ ಏನು ತೀರ್ಮಾನ ತಂತಾರೋ ಅದೇ ತೀರ್ಮಾನ, ಅಂತಿಮ ತೀರ್ಮಾನ. ಆ ತೀರ್ಮಾನದಂತೆ ನಾವು ಮುಂದೆ ರೈತರಿಗೆ ಮಣ್ಣು ಮತ್ತು ಕಮರ್ಷಿಯಲಿ ಮಣ್ಣು ಅಂತ ಏನು ನಾವು ಫಿಕ್ಸ್ ಏನು ಇನ್ನೂ ಇಲ್ಲಿವರೆಗೂ ಮಾಡಿಲ್ಲ. ಸಮಿತಿ ರಚನೆ ಮಾಡಿದ್ದಾದ ನಂತರ ನಾವು ಅದನ್ನು ಮಾಡ್ತೀವಿ. ಇವತ್ತು ಏನು ಇಷ್ಟೊಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹಳ್ಳಿ ಜನ 3 ಹಳ್ಳಿ ಜನ ಬಂದಿದ್ದೀರಿ, ಅವರೆಲ್ಲರೂ ಸ್ವಾಗತ ಕೋರ್ತೀನಿ. ಮತ್ತು ಇವತ್ತು ಏನು ಮುಂದೆ ದಿನಗಳಲ್ಲಿ 1 ತಿಂಗಳಲ್ಲಿ ಮುಗಿಸ್ತೀನಿ ಅಂತೇಳಿ ಗ್ರಾಮಾಭಿವೃದ್ಧಿಯವರು ಹೇಳಿದ್ದಾರೆ. ಆ ತಿಂಗಳೊಳಗಡೆ ನಾವು ನಮ್ಮ ಕಡೆಯಿಂದ ಏನು ಸಹಕಾರ ಬೇಕೋ ಅದನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮಾತು ಮೂಲಕ ಸರ್, ಇದು 12 ಲಕ್ಷ ಧರ್ಮಸ್ಥಳ ಸಂಘದಿಂದ ಇದು ಬಂದಿದೆ, ಗ್ರ್ಯಾಂಟ್ ಬಂದಿದೆ. ಅದನ್ನು ಅವರು ವೆಹಿಕಲ್ನ ಅವ್ರು ಇಡ್ತಾರೆ. 2 ಇಟ್ಟಾಚಿ 2 JCBಯನ್ನು ಅವರು ಸಮಮಟ್ಟಕ್ಕೆ ಒಂದೇ ಮಟ್ಟ ಮಾಡ್ತಾರೆ. ಒಂಥವು ಇಲ್ಲೇನಾಗಿದೆ, ಒಂಥವು 8 ಅಡಿ ಇದೆ, ಒಂಥವು 10 ಅಡಿ ಇದೆ, ಒಂಥವು 12 ಅಡಿ ಇದೆ. ಆ ಮಣ್ಣು ಹೊರಗಡೆಯಿಂದ ತಂದು ಯಾರೂ ಫಿಲಪ್ ಮಾಡಲ್ಲ ಇಲ್ಲಿ. ಆ ಒಂದು ಉದ್ದೇಶದಿಂದ ಇವರು ಎಲ್ಲ ಒಂದು ಲೆವೆಲ್ ಮಾಡಿ ಮಣ್ಣು ಮಿಕ್ಕಿದಂಥ ಮಣ್ಣನ್ನು ಹೊರಗಡೆ ಕೊಡಬೇಕು ರೈತರಿಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಆದ್ಯತೆ ರೈತರಿಗೆ 3 ಹಳ್ಳಿ ಏನಿದೆ, 3 ಹಳ್ಳಿ ಜನಕ್ಕೆ ಫಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಆದಂಥ ನಮ್ಮ ಗ್ರಾಮ ಪಂಚಾಯತಿ 14 ಹಳ್ಳಿ ಯಾರು ರೈತರು ಬಂದ್ರೂ ಕೊಡಲಿಕ್ಕೆ ಆದೇಶ ಇದೆ, ನಾವು ಕೊಡಲಿಕ್ಕೆ ಒಪ್ಪಿದ್ದೇವೆ. ಯೋಜನೆಯ ಜಿಲ್ಲಾ ನಿರ್ದೇಶಕ ಸತೀಶ್ ನಾಯಕ್, ಅಧ್ಯಕ್ಷೆ ಮಂಜುಳಾ ಸಿದ್ದಯ್ಯ, ಮಾಜಿ ಅಧ್ಯಕ್ಷ ಜಗದೀಶ್ ಚೌಧರಿ, PDO ಪಾರ್ವತಿ,
ಸದಸ್ಯರಾದ ವಸಂತ, ಮುರಳೀಧರ್, ಉಮೇಶ್, ಶಿವಾನಂದ್, ಸೇವಾ ಪ್ರತಿನಿಧಿಗಳು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ದಾಬಸ್ಪೇಟೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಕಾಲೇಜು ಮೈದಾನದ ಆವರಣದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಸರ್ಕಾರಿ ಉಪಕರಣಾಗಾರ ತರಬೇತಿ ಕೇಂದ್ರ ಸಂಕೀರ್ಣವನ್ನು ಉದ್ಘಾಟನೆ ಮಾಡಲಾಯಿತು. ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಭೂ ಸ್ವಾಧೀನಪಡಿಸಿಕೊಂಡಿರುವುದನ್ನು ವಿರೋಧಿಸಿ ದೇವನಹಳ್ಳಿ ಸರ್ಕಾರಿ ಕಾಲೇಜು ಮೈದಾನದ ಆವರಣದಲ್ಲಿ ನಡೆಯುತ್ತಿದ್ದ ತರಬೇತಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ನೀವು ರೈತರು, ನಾವು ರೈತರಾಗಿ ಇವತ್ತು ರಾಜಕಾರಣಿಗಳಾಗಿ ಇವತ್ತು ನೀವೇ ನಮ್ಮನ್ನ ನೇಮಕ ಮಾಡಿರ್ತಕ್ಕಂಥ ರಾಜಕಾರಣಿಗಳು ನಾವು. ಅರ್ಥ ಆಯ್ತಾ? ಇರಲಿ, ಎಲ್ಲದಕ್ಕೂ ಒಂದು ಪರಿಹಾರ ಇರ್ತದೆ. ಪ್ರತಿಯೊಬ್ಬ ಮನುಷ್ಯನು ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರಗಳು, ಯಾವುದೇ ಜನಪ್ರತಿನಿಧಿಗಳು ಪರಿಹಾರ ಕೊಡಬೇಕು. ನಾವು ಸರ್ಕಾರ ಅಂತ ನೇಮಕ ಮಾಡಿರೋದು ನೀವು. ಜನಪರವಾದಂಥ ಆಡಳಿತ, ಜನಪರವಾದಂಥ ಅಭಿವೃದ್ಧಿ ಮಾಡಲಿಕ್ಕೆ ನೀವು ಸರ್ಕಾರಗಳು ಮಾಡಿದ್ದೀರಾ. ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟ ಅರಿತು ನಾವು ಕೆಲಸ ಮಾಡ್ತೇವೆ. ಅದ್ರ ಬಗ್ಗೆ ನೀವು ಯಾಕೆ ಚಿಂತೆ ಮಾಡಬೇಡಿ. ಈಗ ನಮ್ಮ ತಾಲೂಕಿನಲ್ಲಿ ಕೂಡ ಈಗಾಗಲೇ KIDB 1250 ಎಕರೆ ತಾವರೆಕೆರೆ, ಗಂಗಾಪುರ, ಮಾರ್ಕೆಂಡಳ್ಳಿ ಆ ಭಾಗದಲ್ಲಿ ಕೂಡ ಈಗಾಗಲೇ ಅಕ್ವಿಜೇಷನ್ ಮಾಡಲಿಕ್ಕೆ 4-1 ನೋಟಿಫಿಕೇಶನ್ ಅಂತ ಈಗಾಗಲೇ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇಷ್ಟು ದೊಡ್ಡ ಪ್ರಮಾಣವಾಗಿ ಒಂದೇ ಹೋಬಳಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣವಾಗಿ ಅಕ್ವಿಜೇಷನ್ನು ಆಗಿರ್ತಕ್ಕಂಥದ್ದು ನಿಮಗೆ ನೋವಿದೆ, ನಾವಿಲ್ಲ ಅಂತ ಹೇಳಿಲ್ಲ. ಈ ರೀತಿ ಪರಿಹಾರ ಕಂಡುಕೊಳ್ಬೇಕು. ಅದು ನಿಮಗೂ ಕೂಡ ಅನ್ಯಾಯ ಆದ ರೀತಿಯಲ್ಲಿ ನಮ್ಮ ಸರ್ಕಾರ ತೀರ್ಮಾನ ತಗೊಳ್ಳೋ ಹಂತದಲ್ಲಿ ಇದೆ. ಅದನ್ನು ನಮ್ಮ ಇಬ್ಬರು ಕೂಡ, ನಮ್ಮ ಡಾಕ್ಟ್ರು ಅಶ್ವಥ್ ನಾರಾಯಣ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ. ನಾನು ಕೂಡ ಅದೇ ಮಾತನ್ನು ಕೂಡ. ಇನ್ನು ಇದೇ ವೇಳೆ ಪೊಲೀಸರು ಮತ್ತು ರೈತರ ನಡುವಿನ ಮಾತಿನ ಜಟಾಪಟಿ ನಡೆಯಿತು. ಇನ್ನು ಕೈಗಾರಿಕಾ ಪ್ರದೇಶಕ್ಕೂ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ನಡೆಯುತ್ತಿರುವಂತಹ ಪ್ರತಿಭಟನೆ ಒಂದೆಡೆಯಾದರೆ, ಮತ್ತೊಂದೆಡೆ ಸಚಿವ ಅಶ್ವಥ್ ನಾರಾಯಣ MTB ನಾಗರಾಜ್ ನೂತನವಾಗಿ ನಿರ್ಮಿಸುತ್ತಿರುವ ಸರ್ಕಾರಿ ಉಪಕರಣಾಗಾರ ತರಬೇತಿ ಕೇಂದ್ರ ಸಂಕೀರ್ಣ ಉದ್ಘಾಟನೆಯನ್ನು ನೆರವೇರಿಸಿದರು. ಬೇಡ, ಹಂಗೆಲ್ಲ ಮಾಡೋಕ್ಕಾಗ್ತದೆ. ನೀವು ರೈತರು, ನಾವು ರೈತರಾಗಿ ಇವತ್ತು ರಾಜಕಾರಣಿಗಳಾಗಿ ಇವತ್ತು ನೀವೇ ನಮ್ಮನ್ನ ನೇಮಕ ಮಾಡಿರ್ತಕ್ಕಂಥ ರಾಜಕಾರಣಿಗಳು ನಾವು. ಅರ್ಥ ಆಯ್ತಾ? ಇರಲಿ, ಎಲ್ಲದಕ್ಕೂ ಒಂದು ಪರಿಹಾರ ಇರ್ತದೆ. ಪ್ರತಿಯೊಬ್ಬ ಮನುಷ್ಯನು ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರಗಳು, ಯಾವುದೇ ಜನಪ್ರತಿನಿಧಿಗಳು ಪರಿಹಾರ ಕೊಡಬೇಕು. ನಾವು ಸರ್ಕಾರ ಅಂತ ನೇಮಕ ಮಾಡಿರೋದು ನೀವು. ಜನಪರವಾದಂಥ ಆಡಳಿತ, ಜನಪರವಾದಂಥ ಅಭಿವೃದ್ಧಿ ಮಾಡಲಿಕ್ಕೆ ನೀವು ಸರ್ಕಾರಗಳು ಮಾಡಿದ್ದೀರಾ. ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟ ಅರಿತು ನಾವು ಕೆಲಸ ಮಾಡ್ತೇವೆ. ಅದ್ರ ಬಗ್ಗೆ ನೀವು ಯಾಕೆ ಚಿಂತೆ ಮಾಡಬೇಡಿ. ಈಗ ನಮ್ಮ ತಾಲೂಕಿನಲ್ಲಿ ಕೂಡ ಈಗಾಗಲೇ KIDB 1250 ಎಕರೆ ತಾವರೆಕೆರೆ, ಗಂಗಾಪುರ, ಮಾರ್ಕೆಂಡಳ್ಳಿ ಆ ಭಾಗದಲ್ಲಿ ಕೂಡ ಈಗಾಗಲೇ ಅಕ್ವಿಜೇಷನ್ ಮಾಡಲಿಕ್ಕೆ 4-1 ನೋಟಿಫಿಕೇಶನ್ ಅಂತ ಈಗಾಗಲೇ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇಷ್ಟು ದೊಡ್ಡ ಪ್ರಮಾಣವಾಗಿ ಒಂದೇ ಹೋಬಳಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣವಾಗಿ ಅಕ್ವಿಜೇಷನ್ನು ಆಗಿರ್ತಕ್ಕಂಥದ್ದು ನಿಮಗೆ ನೋವಿದೆ, ನಾವಿಲ್ಲ ಅಂತ ಹೇಳಿಲ್ಲ. ಈ ರೀತಿ ಪರಿಹಾರ ಕಂಡುಕೊಳ್ಬೇಕು. ಅದು ನಿಮಗೂ ಕೂಡ ಅನ್ಯಾಯ ಆದ ರೀತಿಯಲ್ಲಿ ನಮ್ಮ ಸರ್ಕಾರ ತೀರ್ಮಾನ ತಗೊಳ್ಳೋ ಹಂತದಲ್ಲಿ ಇದೆ. ಅದನ್ನು ನಮ್ಮ ಇಬ್ಬರು ಕೂಡ, ನಮ್ಮ ಡಾಕ್ಟ್ರು ಅಶ್ವಥ್ ನಾರಾಯಣ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ. ನಾನು ಕೂಡ ಅದೇ ಮಾತನ್ನು ಕೂಡ. ಇನ್ನು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಗೌರಿಬಿದನೂರು ತಾಲೂಕಿನ ಪ್ರಭಾವಿ ನಾಯಕರಿಂದ ಜಿಲ್ಲಾ ಪಂಚಾಯತ್ ನರಸಿಂಹಮೂರ್ತಿರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಮಹಾಪೂರ್ವೆ ಹರಿದು ಬಂದಿದೆ. ಜೆಡಿಎಸ್ನ ತಾಲೂಕು ಘಟಕದಲ್ಲಿ ನರಸಿಂಹಮೂರ್ತಿರವರಿಗೆ 56ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ ತಾಲೂಕಿನ ನಾಯಕರುಗಳು ಹಾಗೂ ಅಭಿಮಾನಿಗಳು. ತಾಲೂಕಿನ ಜೆಡಿಎಸ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಮಾತನಾಡಿ, ಜಾತ್ಯತೀತ ಜನತಾದಳದ ನಾಯಕರಾದ ನರಸಿಂಹಮೂರ್ತಿರವರ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹಾಗೂ ನರಸಿಂಹಮೂರ್ತಿ ಸ್ವಗ್ರಾಮದಲ್ಲಿ ಹುಟ್ಟುಹಬ್ಬದ ಅಂಗವಾಗಿ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಹಾಗೆಯೇ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಉಜ್ವಲಿಸಲಿ, ಅವರಿಗೆ ಆರೋಗ್ಯ ಐಶ್ವರ್ಯ ನೀಡಲಿ ಎಂದು ಅಭಿಮಾನಿಗಳು ಶುಭ ಹಾರೈಸಿದರು. ಇವತ್ತು ನಮ್ಮ ಗೌರಿಬಿದನೂರು ತಾಲೂಕಿನ ಜಾತ್ಯತೀತ ನಾಯಕರಾದಂತಹ ನಮ್ಮ JDS ಪಕ್ಷದ ಹಿರಿಯ ಮುಖಂಡರು ಆದಂತಹ ಶ್ರೀಯುತ ಸನ್ಮಾನ್ಯ ಎಚ್ ಪಿ ನರಸಿಂಹಮೂರ್ತಿ ಅಣ್ಣವರಿಗೆ 56ನೇ ಹುಟ್ಟುಹಬ್ಬದ ಪ್ರಯುಕ್ತ
ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಮತ್ತು ಕೊಡುವಂಥ ಇದು ಕಾರ್ಯಕ್ರಮ, ಹಾಗೆಯೇ ಕ್ರೀಡಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಅವರಿಗೆ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾದಂಥ ಒಂದು ಭಗವಂತ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ, ಆಯುಸ್ಸು ಮತ್ತು ಈ ಜನಸೇವೆ ಮಾಡುವಂಥ ಒಂದು ಶಕ್ತಿಯನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಕಾರ್ಯಕ್ರಮದಲ್ಲಿ ಬೈಪಾಸ್ ನಾಗಣ್ಣ, ತಾಲೂಕು ಜೆಡಿಎಸ್ ಕಾರ್ಯಾಧ್ಯಕ್ಷ ನಟರಾಜ್, ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ಚೇತನ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬಜರಂಗ ದಳದ ಕಾರ್ಯಕರ್ತರಾದ ಹರ್ಷ ಹತ್ಯೆಯನ್ನು ಖಂಡಿಸಿ ಹಿಂದೂ ಪರ ಸಂಘಟನೆಗಳಿಂದ ಚಿಂತಾಮಣಿಯಲ್ಲಿ ಪ್ರತಿಭಟನೆ ಮತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಯ ಕಾರ್ಯಕರ್ತರು ಹಾಗೂ ಮುಖಂಡರು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಾಲೂಕು ಕಚೇರಿಯ ವೃತ್ತದಲ್ಲಿ ಸಮಾವೇಶಗೊಂಡರು. ಇನ್ನು ಈ ಸಭೆಯಲ್ಲಿ ಶ್ರೀ ಕ್ಷೇತ್ರ ಕಾಳಿಮಠದ ಸ್ವಾಮೀಜಿಗಳಾದ ಋಷಿಕುಮಾರ ಸ್ವಾಮೀಜಿರವರು ಮುಖ್ಯ ಭಾಷಣಕಾರರಾಗಿ ಮಾತನಾಡಿ ಹರ್ಷನ ಕೊಲೆಯನ್ನ ಬಲವಾಗಿ ಖಂಡಿಸಿದರಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಪಡಿಸಿದರು. ಹಿಂದೂ ಬಾಂಧವರು ಅನ್ಯ ಕೊಮ್ಮಿನವರ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸಬಾರದೆಂದು ಕರೆ ನೀಡಿದರು. ಕರ್ನಾಟಕ ರಾಜ್ಯದಾದ್ಯಂತ ಈ ಹರ್ಷನ ಸಾವಿನ ಕಿಚ್ಚು ಪ್ರತಿಯೊಬ್ಬ ಹಿಂದೂ ಧರ್ಮಜನ ಎದೆಯೊಳಗಡೆ ಉರಿತಾ ಇದೆ. ಆ ಉರಿ ಬಿಸಿಲಲ್ಲಿ ನಿಮ್ಮ ಮುಂದಕ್ಕೆ ಬರ್ತಾ ಇದೆ. ಇದು ಇಲ್ಲಿಗೆ ನಿಲ್ಲಲ್ಲ. ನಿಲ್ಲಿಸೋಕೆ ನಾವ್ಯಾರು ಬಿಡೋದು ಇಲ್ಲ. ಮುಂದೆ ನಮ್ಮ ಯುವಕರ, ಹಿಂದೂ ಧರ್ಮಜರ, ಸನಾತನ ಧರ್ಮಜರ ಒಂದು ಹನಿ ರಕ್ತ ಕೆಳಗೆ ಬಂದ್ರೂ ನಾವು ಸಹಿಸೋದಿಲ್ಲ. ಇಲ್ಲಿಗೆ ಮುಗ್ದೋಗ್ಬಿಡ್ಬೇಕು. ಇದೊಂದು ಧರ್ಮ ಯುದ್ಧವೇ ಶುರುವಾಗಿದೆ. ನಿಮ್ಮ ಧರ್ಮವನ್ನು ನಾವು ನಿಂದಿಸ್ತಾ ಇಲ್ಲ. ನಿಮ್ದೇನಿದೆಯೋ ನಾವು ಸಹಿಸ್ಕೊಂಡ್ ಬಂದಿದ್ದೀವಿ ಸರ್. ಎಷ್ಟು ಸಹಿಸಿದ್ದೀವಿ ಅಂದರೆ ಸರ್ 1200 ವರ್ಷಗಳಿಂದ ನಾವು ಸಹಿಸ್ಕೊಂಡ್ ಬಂದಿದ್ದೀವಿ ಸರ್. ಗಜ್ನಿನ್ ಸಹಿಸಿದ್ದೀವಿ ಸರ್, ತುಗ್ಲಕ್ನ ಸಹಿಸಿದ್ದೀವಿ ಸರ್, ಇಂಥವ್ರನ್ನೆಲ್ಲ ಸಹಿಸ್ಕೊಂಡ್ ಬಂದಿದ್ದೀವಿ ಸರ್. ನಾವು ಸಹಿಷ್ಣುವರು ಸರ್. ನಾವು ಸಹಿಷ್ಣುವರಾಗಿರೋದ್ರಿಂದ ನಮ್ಮ ಮೇಲೆ ನೀವು ಮಾಡ್ತಾ ಇರ್ತಕ್ಕಂಥ ಆ ಗಜ್ನಿ ಬೇರೆ ಅಲ್ಲ, ಮೊನ್ನೆ ಹೊಡೆದ್ರಲ್ಲ 6 ಹುಡುಗರು ಅವ್ರು ಬೇರೆ ಅಲ್ಲ ಸರ್. ಅದೇ ಮನಸ್ಥಿತಿ ಇದೆ ಸರ್. ಇವತ್ತಿಗೂ ಮಾರ್ಪಾಟ್ ಬೇರೆ ಆಗಿರ್ಬೋದು, ಆ ಗಜನಿಯ ಮನಸ್ಥಿತಿ, ಗೋರಿಯ ಮನಸ್ಥಿತಿನೇ ನಿಮಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಹಲವು ಹಿಂದೂ ಮುಖಂಡರು ಸಹ ಮಾತನಾಡಿದರು. ನಂತರ ಈ ಸಂಬಂಧವಾಗಿ ತಾಲೂಕಿನ ತಹಶೀಲ್ದಾರರಿಗೆ ಮನವಿ ಪತ್ರವೊಂದನ್ನು ಸಲ್ಲಿಸಲಾಯಿತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಗರದಾದ್ಯಂತ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಲಾಗಿತ್ತು. ಸ್ಥಿತಿ ಬಿಟ್ಟು ನೀವು ಆಚೆಗೆ ಬರ್ತಾ ಇಲ್ಲ. ನಿಮ್ಮ ಕಾನೂನುಗಳು ಶರಿಯಾ ಕಾನೂನು, ನಮ್ಮ ಕಾನೂನು ಆಗಿರ್ತಕ್ಕಂಥ ಸಂವಿಧಾನದ ಕಾನೂನು, ಇದ್ರ ಮಧ್ಯೆನೇ ಯುದ್ಧ ತಂದಿದ್ದೀರಲ್ಲ ಸರ್ ನೀವು. ನಮ್ಮ ಕಾನೂನು ಒಪ್ಪಲ್ಲ. ಯಾವ್ದು ನಿಮ್ಮ ಕಾನೂನು? ಹಂಗಾದ್ರೆ ಆ ಕಾನೂನಲ್ಲಿ, ನಿಮ್ಮ ಶರಿಯಾ ಕಾನೂನಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ನೀವು ಪಾಲಿಸ್ತಾ ಇರೋದೇ ಆಗಿದ್ರೆ, ನಾವು ಪಾಲಿಸ್ತಿದ್ದೀವಿ ಅನ್ನೋದಾದ್ರೆ ನಾನು ಕರ್ಕೊಂಬಂದು ಕೊಡ್ತೀನಿ ನಿಮ್ಮ ಕೈಗೆ. ಯಾರನ್ನ? ಶಿವಾಜಿನಗರದ ಕಳ್ಳರನ್ನ, ಸಂಡೆ ಬಜಾರ್ ಕಳ್ಳರನ್ನ, ಅವ್ರನ್ನೆಲ್ಲ ಅವ್ರ ಕೈ ತೆಗಿತೀರಾ? ಕಾಲು ತೆಗಿತೀರಾ? ಕಣ್ಣು ತೆಗಿತೀರಾ? ನಿಮ್ಮ ಶರಿಯಾ ಕಾನೂನು ಪಾಲಿಸ್ತಿದ್ದೀರಲ್ಲ ನೀವು, ಹಂಗಾರೆ ತೆಗಿತೀರಾ? ನಿಮ್ಗೆ ಏನಕ್ಕೆ ಬೇಕು ನಮ್ಮ ಕಾನೂನು? 10 kg ಅಕ್ಕಿ ಇಸ್ಕೊಳ್ಳೋಕ್ಕೆ, ಸ್ಯಾದಿ ಭಾಗ್ಯಕ್ಕೆ 500 ರೂಪಾಯಿ ಕಾಸು ಇಸ್ಕೊಳ್ಳೋಕ್ಕೆ, ಇದಕ್ಕೆ ಬೇಕು ನಿಮಗೆ ಕಾನೂನು ಸರ್. ಈಗ ಇಷ್ಟೇ ತೋರಿಸಿ ಸರ್. ಫುಲ್ ಪಿಕ್ಚರ್ ನಾನು ಆ ಮೆರವಣಿಗೆ ಆದ್ಮೇಲೆ ತೋರಿಸ್ತೀನಿ. ನಮಸ್ಕಾರ. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಗ್ರಹವಾಗುವ ಶುಲ್ಕಗಳೆಲ್ಲ ಆಯಾ ಶಿಕ್ಷಣ ಸಂಸ್ಥೆಗಳಿಗೆ ವರ್ಗಾವಣೆ ಮಾಡಲಾಗುತ್ತೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ್ ಗೌರಿಬಿದನೂರಿನಲ್ಲಿ ಹೇಳಿದ್ದಾರೆ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ, ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಜಿಟಿಟಿಸಿ ಆವರಣದಲ್ಲಿ ನಿರ್ಮಿಸಿರುವ ಬಾಲಕರ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸರ್ಕಾರಿ ಪದವಿ ಕಾಲೇಜು, ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 7 ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಂದ ಸಂಗ್ರಹವಾಗುವ ಶುಲ್ಕವನ್ನು ಸರ್ಕಾರ ಇನ್ನು ಮುಂದೆ ಮುಟ್ಟೋದಿಲ್ಲ. ಬದಲಿಗೆ ಆಯಾ ಕಾಲೇಜು ಅಭಿವೃದ್ಧಿ ಸಮಿತಿಗಳ ಖಾತೆಗಳಿಗೆ ನೇರವಾಗಿ ಹೋಗುವಂತೆ ಮಾಡಲಾಗುತ್ತೆ ಎಂದರು. ಇಡೀ ವಿಶ್ವಕ್ಕೆ ಸಲ್ಲುವಂಥ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ಬೋದು. ಇಡೀ ವಿಶ್ವದ ಜೊತೆಯಲ್ಲಿ ನೀವು ವ್ಯಾಪಾರ ಮಾಡ್ಬೋದು, ವ್ಯವಹಾರವನ್ನು ಮಾಡ್ಬೋದು. ನಿಮ್ಮ ಗ್ರಾಮದಿಂದನೂ ಇವತ್ತೇನು ಯಾವುದೇ ನಗರಕ್ಕೆ ಬರಬೇಕಾಗಿಲ್ಲ,
ಬೆಂಗಳೂರು ಬರಬೇಕು, ಇನ್ನೊಂದು ಅಮೆರಿಕಕ್ಕೆ ಹೋಗಬೇಕು, ಏನೂ ಇಲ್ಲ. ನೀವು ಎಲ್ಲಿದ್ದೀರೋ ನಿಮ್ಮ ಗ್ರಾಮದಿಂದಲೇ ಎಲ್ಲ ರೀತಿಯಾದಂಥ ವ್ಯಾಪಾರ ವ್ಯವಹಾರ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಈ ಫ್ಯೂಚರ್ ಸ್ಕಿಲ್ಸ್ನ ಕಲ್ತ್ಕೊಳ್ಳಿ, ಡಿಜಿಟಲ್ ಸ್ಕಿಲ್ಸ್ನ ಪಡ್ಕೊಳ್ಳಿ. ಇದನ್ನು ಪಡ್ಕೊಳ್ಳಿಕ್ಕೆ ಪ್ರತಿಯೊಂದು ಸರ್ಕಾರಿ ಕಾಲೇಜಲ್ಲೂ ಫ್ರೀ ಆಫ್ ಕಾಸ್ಟ್ ಇದನ್ನು ನಮಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡಿಂದಲೂ ಸಾಫ್ಟ್ ಇಂಡೋರ್ ಕೋರ್ಸಸ್, ಆ್ಯಡ್ ಆನ್ ಕೋರ್ಸಸ್ನ ಆಫರ್ ಮಾಡ್ತಿದ್ದಾರೆ ಫ್ರೀ ಆಫ್ ಕಾಸ್ಟ್. ನಿಮ್ಗೊಂದು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಸೈಟಲ್ಲಿ 11 ಲಕ್ಷ ಬಳಕೆದಾರರು. ಈ 11 ಲಕ್ಷ ಬಳಕೆದಾರರಲ್ಲಿ ಪ್ರಥಮ 10 ಜನರಲ್ಲಿ 7 ಜನ ನಮ್ಮ ಸರ್ಕಾರಿ ಡಿಗ್ರಿ ಕಾಲೇಜಿನವರು. ಪ್ರಥಮ 7 ವಿದ್ಯಾರ್ಥಿಗಳು ಬಳಕೆದಾರರಿರುವಂಥದ್ದು ನಮ್ಮ ಸರ್ಕಾರಿ ಕಾಲೇಜು 11 ಲಕ್ಷದಲ್ಲಿ. ಯಾವ ರೀತಿ ತಂತ್ರಜ್ಞಾನ ನೋಡಿ, ಕಟ್ಟಡದ ಜೊತೆಯಲ್ಲೇ ತಂತ್ರಜ್ಞಾನ ಇದೆಯಲ್ಲ, ನಮ್ಮ ಭವಿಷ್ಯ ಮತ್ತು ನಮ್ಮ ಬದುಕನ್ನೇ ಬದಲಾಯಿಸಬೇಕು. ಇವತ್ತು ಯಾವುದೇ ಸರ್ವಿಸಸ್ ಆಗಲಿ, ವ್ಯಾಪಾರ ವ್ಯವಹಾರ, ಸರ್ಕಾರದ ಸೇವೆ ಆಗಲಿ, ಸರ್ಕಾರದ ಆಡಳಿತ ಆಗಲಿ, ನಿಮಗೆ ಮೆಡಿಕಲ್ ಸರ್ವಿಸಸ್ ಬೇಕಾ, ಎಜುಕೇಷನ್ ಸರ್ವಿಸಸ್ ಬೇಕಾ, ಇ ಕಾಮರ್ಸ್ ಬೇಕಾ, ಆಂಟ್ರಪ್ರಿನರ್ಶಿಪ್ ಬೇಕಾ, ವ್ಯವಸಾಯದ ಮಾರುಕಟ್ಟೆಗೆ ತಲುಪಬೇಕು, ಎಲ್ಲವೂ ತಂತ್ರಜ್ಞಾನ. ಇವತ್ತು ವ್ಯವಸಾಯ ಮಾಡೋದು ತಂತ್ರಜ್ಞಾನ ಆಧಾರಿತವಾಗಿ, ಡಿಜಿಟಲ್ ಫಾರ್ಮಿಂಗ್, ಬ್ಲಾಕ್ ಚೈನ್, ಇವೆಲ್ಲವೂ ವ್ಯವಸಾಯದಲ್ಲಿ ಬಂದಿರುವಂಥದ್ದು. ಹಾಗಾಗಿ ಸಚಿವ ಎಂಟಿಬಿ ನಾಗರಾಜ್ ಮಾತನಾಡಿ, ಜನಪ್ರತಿನಿಧಿಗಳು ಬದ್ಧತೆ ಹಾಗೂ ಪ್ರಾಮಾಣಿಕತೆ ಮೈಗೂಡಿಸಿಕೊಂಡಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಇದನ್ನು ಶೈಕ್ಷಣಿಕ ಹಂತದಲ್ಲಿಯೇ ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳುವ ಮೂಲಕ ಸಮಾಜದ ಅಭ್ಯುದಯಕ್ಕೆ ಹಾಗೂ ಏಳಿಗೆಗೆ ಕಂಕಣ ತೊಡಬೇಕು ಎಂದು ತಿಳಿಸಿದರು. ಇನ್ನು ಈ ರಾಜ್ಯದಲ್ಲಿ ಈ ಸಮಾಜಕ್ಕೆ ಒಂದು ಸೇವೆಯನ್ನು ಮಾಡತಕ್ಕಂಥ ಅವಕಾಶಗಳು ಸಿಕ್ಕಿದಾಗ ಅದನ್ನು ಸಾರ್ವಜನಿಕವಾಗಿ ಆ ಸಾರ್ವಜನಿಕರ ಒಂದು ಸೇವೆ ಮಾಡತಕ್ಕಂಥ ಅವಕಾಶಗಳು ಮುಂದಿನ ದಿನಗಳಲ್ಲಿ ರೂಪಿಸ್ಕೊಳ್ಬೇಕು ಅನ್ನೋ ಆಸೆ ಆಗಿದೆ. ಬಹಳ ಸಂತೋಷ ನೋಡಿ, ಯಾವಾಗಲೂ ಅಧಿಕಾರ, ಅಂತಸ್ತು, ಆಸ್ತಿ, ಹಣ ಇವೆಲ್ಲವೂ ಕೂಡ ನಮಗೆ ಆ ದೈವ ಕೃಪೆ. ಎಲ್ರಿಗೂ ಅಧಿಕಾರ, ಎಲ್ರಿಗೂ ಆಸ್ತಿ, ಹಣ ಅದು ಸಿಗಲ್ಲ. ಆ ದೈವ ಅನುಗ್ರಹ ಇರಬೇಕು, ನಮಗೆ ಹಿರಿಯರ ಆಶೀರ್ವಾದ ಇರಬೇಕು. ಇವೆಲ್ಲವೂ ಇದ್ದಾಗೆ ನಮ್ಗೆ ಏನಾದರೂ ಇಂಥ ಪದವಿಗಳು ಸಿಗಬೇಕಾದ್ರೆ, ಈಗ ನಾವೆಲ್ಲರೂ ಶಾಸಕರಾಗಿದ್ದೀವಿ, ಮಂತ್ರಿಗಳಾಗಿದ್ದೀವಿ, ನಮ್ಮ ಜೊತೆಯಲ್ಲೇ ಮಂತ್ರಿ ಆಗಿದ್ರು ಶಿವಶಂಕರ ರೆಡ್ಡಿಯವರು. ಇದೆಲ್ಲ ನೀವು ಕೊಟ್ಟಂತ ಅಧಿಕಾರ. ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಕೂಡ ಪ್ರಜೆಗಳಾಗಿ ನಿಮ್ಮಿಂದ ನಾವು ಪ್ರತಿನಿಧಿಗಳಾಗಿ ಇವತ್ತು ಮಂತ್ರಿಗಳಾಗಿ ನಾವು ಆಶೀರ್ವಾದರಾಗಿದ್ದೇವೆ. ನೀವೇ ನಮ್ಮ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು. ಇವತ್ತು ಕೊಟ್ಟಿದ್ದೀರಾ, ನಾಳೆ ಚುನಾವಣೆ ಬಂದಾಗ ನೀವು ಬೇಡಪ್ಪ ಅಂದರೆ ನಮ್ಮ ಇಲ್ಲಿಂದ ಇಳಿಸಿ ಮನೆಗೆ ಕಳಿಸೋದು ನೀವೇ, ಈ ಚೇರ್ ಮೇಲೆ ಕೂತಿರಿಸಿರೋದು. ಹೌದಾ ಇಲ್ವಾ? ಇದನ್ನು ಒಪ್ಕೊಳ್ತಿರೋ ನೀವು ಕೊಟ್ಟಂಥ ಅಧಿಕಾರ, ನೀವು ಕೊಟ್ಟಂಥ ಕಟ್ಟುವಂಥ ತೆರಿಗೆ ಹಣ, ಇವೆರಡರಿಂದಲೇ ನಾವು ಸರ್ಕಾರ ನಡೆಸ್ತಾ ಇದ್ದೇವೆ. ನಿಮ್ಮದೇ ಹಣ, ನೀವು ಕೊಟ್ಟಂಥ ಅಧಿಕಾರ, ಇವೆರಡರಿಂದ ನಾವು ಈ ಸರ್ಕಾರದಲ್ಲಿ ಆಡಳಿತ ಮತ್ತು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದೇ ವೇಳೆ ಶಾಸಕ ಶಿವಶಂಕರ ರೆಡ್ಡಿ ಮಾತನಾಡಿ, ತಾಲೂಕಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವಲ್ಲಿ ಹಿಂದಿನ ಹಾಗೂ ಈಗಿನ ಸರ್ಕಾರಗಳು ಸಕಾರಾತ್ಮಕವಾಗಿ ಸ್ಪಂದಿಸಿವೆ. ಮುಂದಿನ ಶೈಕ್ಷಣಿಕ ಸಾಲಿಗೆ ಉನ್ನತ ಪದವಿ ಶಿಕ್ಷಣಕ್ಕೆ ಅನುಮತಿಯನ್ನು ಈಗಾಗಲೇ ಕೋರಲಾಗಿದ್ದು, ಸಚಿವರು ಸರ್ಕಾರದಿಂದ ಅನುಮೋದನೆಯನ್ನು ಕೊಡಿಸಬೇಕು ಅಂತ ಮನವಿ ಮಾಡಿದರು. ಮಧ್ಯಾಹ್ನ 3 ಗಂಟೆಗೆ ಅಂತಾರಾಷ್ಟ್ರೀಯ ವಿಜ್ಞಾನ ಇವತ್ತು ರಾಜ್ಯ ಸರ್ಕಾರ HSIC ಮಧ್ಯಾಹ್ನ ಮಂತ್ರಿಗಳು ಮತ್ತು ಇಸ್ರೋ ಚೇರ್ಮನ್ ಅವರು ಸೋಮನಾಥ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಚಿಂತನೆ ಇದೆ. ಅದಕ್ಕೆ ಈಗಾಗಲೇ ಸರ್ಕಾರ 3 ಎಕರೆ ಜಮೀನು ಬಗ್ಗೆ ಪ್ರಸ್ತಾವನೆ ಸರ್ಕಾರಗಳು ಸಲ್ಲಿಸ್ತಾ ಇದ್ದಾರೆ.
ಮಂಜೂರಾತಿಗೆ ಅನುಮತಿ ಕೊಟ್ಟಿದ್ದಾರೆ. ಹಾಗಾಗಿ ಆ 3 ಎಕರೆ ಚೆಕ್ ಪ್ರದೇಶವನ್ನು ಕೂಡ ಅಂತಾರಾಷ್ಟ್ರೀಯ ಉದ್ಯಾನಕ್ಕೆ ಮಂಜೂರು ಮಾಡಿಸಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಒಂದು ಪ್ರದೇಶ ಇದೆ. ಬೆಂಗಳೂರಿನ ಬೇರೆ ಪ್ರದೇಶದಿಂದ ಮಕ್ಕಳು ಬಂದು ವಿಜ್ಞಾನದಲ್ಲಿ ಹೆಚ್ಚು ತಿಳುವಳಿಕೆ ಮಾಡ್ತಕ್ಕಂಥ ಅವರು ಅಭಿವೃದ್ಧಿ ಮಾಡಬೇಕು. ಹಾಗಾಗಿ ಅದಕ್ಕೆ ಪೂರ್ವವಾದ ಎಲ್ಲ ಸರ್ಕಾರವನ್ನು ಕೂಡ ಸನ್ಮಾನ ಮಾಡಿದರು ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ ಈಗ ಸಾಕಷ್ಟು ಅಭಿವೃದ್ಧಿಪಡಿಸಿದರು. ಮತ್ತು ನಮಗೆ ಒಂದು ಬಡ್ಜೆಟಲ್ಲಿ ನಗರಸಭೆಗೆ 30 ಕೋಟಿ ಅನುದಾನವನ್ನು ಈಗಾಗಲೇ ಅವರು ಆದೇಶ ಮಾಡಿದ್ದಾರೆ, ಬಿಡುಗಡೆ ಮಾಡಲು ಆದೇಶ ಮಾಡಿದ್ದಾರೆ. ಅದಕ್ಕೆ ಕ್ರಿಯಾ ಯೋಜನೆಯನ್ನು ಕೂಡ ನಾವೆಲ್ಲ ಕೂಡ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ನಗರಕ್ಕೆ ಒಂದು ಪುರಸಭೆ ನಗರಸಭೆ ಆಗಿದೆ, 10 ಹಳ್ಳಿಗಳು ಸೇರಿದೆ. ಹಳ್ಳಿಗಳಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಅದಕ್ಕೆ ಬಹುಶಃ ಮಾನ್ಯ ಮಂತ್ರಿ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಮತ್ತು ನನಗೆ ಇವತ್ತು ಎಲ್ಲರೂ ಕೂಡ ಏನು ಇವತ್ತು ಅಂತಾರಾಷ್ಟ್ರೀಯ ವಿಜ್ಞಾನದ ಒಂದು ದಿನಾಚರಣೆ ಇವತ್ತು ಒಪ್ಪಿಕೊಂಡು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಮತ್ತೊಂದು ಬೆಳೆಯುವ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಶಿವಣ್ಣ, ನಗರಸಭೆ ಅಧ್ಯಕ್ಷ ರೂಪಾ ನಾಗರಾಜು, ತಹಸೀಲ್ದಾರ್ ಶ್ರೀನಿವಾಸ್, ಬಿಇಒ ಶ್ರೀನಿವಾಸಮೂರ್ತಿ, ಇಒ ಹರೀಶ್ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಘ್ ಟಿವಿ, ಗೌರಿಬಿದನೂರು. ಬೆಂಗಳೂರು ನಗರಕ್ಕಿಂತ ಅತಿ ಹೆಚ್ಚು ವೇಗವಾಗಿ ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳಲ್ಲಿ ವಿಶ್ವ ದರ್ಜೆಯ ಕಾರ್ಖಾನೆಗಳು ಸ್ಥಾಪನೆಯಾಗ್ತಾ ಇದ್ದು, ಇದರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ. ಹೀಗಂತ ಉನ್ನತ ಶಿಕ್ಷಣ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ದೇವನಹಳ್ಳಿಯಲ್ಲಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚುವರಿ ಕಟ್ಟಡ ಹಾಗೂ ಚನ್ನರಾಯಪಟ್ಟಣದಲ್ಲಿ ನೂತನ ತರಬೇತಿ ಕೇಂದ್ರ ಸಂಕೀರ್ಣದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೇವನಹಳ್ಳಿ ಸಮೀಪ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವುದರಿಂದ ಅನೇಕ ಕಂಪನಿಗಳು ಪ್ರಾರಂಭವಾಗಿವೆ. ಅಂತಹ ಕಂಪನಿಗಳಲ್ಲಿ ಸ್ಥಳೀಯರು ಉದ್ಯೋಗ ಪಡೆಯಬೇಕಾದರೆ ಅವರಿಗೆ ಉತ್ತಮ ಶಿಕ್ಷಣ ಹಾಗೂ ತರಬೇತಿ ನೀಡುವ ಉದ್ದೇಶದಿಂದ ಚನ್ನರಾಯಪಟ್ಟಣದಲ್ಲಿ 47 ಕೋಟಿ ರು ವೆಚ್ಚದಲ್ಲಿ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಾಗುವುದು. ಇದರ ನಿರ್ವಹಣೆಯನ್ನು ಜಿಟಿಟಿಸಿ ಸಂಸ್ಥೆ ನೋಡಿಕೊಳ್ಳಲಿದೆ. ಈ ಸಂಸ್ಥೆಯಿಂದ ಪ್ರತಿ ವರ್ಷ 750 ವಿದ್ಯಾರ್ಥಿಗಳಿಗೆ ತರಬೇತಿ ಹಾಗೂ ಉದ್ಯೋಗ ಸಿಗಲಿದೆ ಎಂದರು. ಮೇಂಟೆನೆನ್ಸ್ ಆಗೋದು ಬಹಳ ಮುಖ್ಯವಾಗಿದೆ. ಒಟ್ಟು 2.25 ಕೋಟಿ ಮೊತ್ತದ ಅಭಿವೃದ್ಧಿ ಕಾರ್ಯಕ್ರಮವು ನಮ್ಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿರುವಂಥದ್ದಿದೆ. ಹಾಗೆ ಇದರ ಜೊತೆಯಲ್ಲೇನೆ ನಮ್ಮ ಬೈಯಪ್ಪ ಸಂಸ್ಥೆಯವರು 1 ಕೋಟಿ ಹಣವನ್ನು ಕೊಟ್ಟಿರೋದಕ್ಕೆ ಈ ಕಟ್ಟಡದ ಲೋಕಾರ್ಪಣೆ, ಇದರ ಜೊತೆಯಲ್ಲೇನೆ ಗೌರ್ಮೆಂಟ್ ಟೂಲ್ ಟ್ರೈನಿಂಗ್ ಸೆಂಟರ್ ನೂತನವಾಗಿ ನಮ್ಮ ದೇವನಹಳ್ಳಿನಲ್ಲಿ ಇವತ್ತು ಸ್ಥಾಪನೆ ಮಾಡುವಂಥದ್ದಾಗ್ತಿದೆ. ಅದರ ಶಂಕುಸ್ಥಾಪನೆಯ ಕಾರ್ಯಕ್ರಮ ಇವತ್ತು ಜರುಗ್ತಿದೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲೂ ನಮ್ಮ ದೇವನಹಳ್ಳಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತಿರುವಂಥದ್ದಿದೆ. ಈ ಅಭಿವೃದ್ಧಿಯ ಮೂಲಕ ಇವತ್ತೇನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಾರಂಭ ಆಗಿ ಇಲ್ಲಿ ಸಾಕಷ್ಟು ಜಮೀನುಗಳನ್ನು ಕಳ್ಕೊಳ್ಳುವಂಥದ್ದು ಪ್ರಾರಂಭ ಆಗಿದೆ. ಇದರ ಜೊತೆಯಲ್ಲೇನೆ ಎಲ್ಲಿ ಏರ್ಪೋರ್ಟ್ ಬರುತ್ತೋ ಅಲ್ಲಿ ಬೆಳವಣಿಗೆ ಅಭಿವೃದ್ಧಿ ಬಹಳಷ್ಟು ಆಗುವಂಥದ್ದಿದೆ. ಇವತ್ತು ಅಭಿವೃದ್ಧಿ ಬೇಕು ಬೇಕು ಅನ್ನುವಂಥ ಬಯಸುವಂಥದ್ದು ತುಂಬ ಭಾಗನೂ ಇದೆ. ಆ ದಿಕ್ಕಲ್ಲಿ ಇವತ್ತು ದೇವನಹಳ್ಳಿನಲ್ಲಿ ಆ ನೋವನ್ನು ಯಾರು ಅನುಭವಿಸ್ತಾ ಇದ್ದಾರೆ, ಹೆಚ್ಚು ಜಮೀನು ಕಳ್ಕೊಂಡವರು. ಇವತ್ತು ಆ ಜಮೀನು ಕಳ್ಕೊಂಡಿರೋರಿಗೆ ವ್ಯವಸಾಯ ಮಾಡಿ ಬಾಳನ್ನು ಬದುಕುತ್ತಿದ್ರು, ಜೀವನ ನಡೆಸ್ತಿದ್ರು. ಬೇರೆ ರೀತಿಯಾದಂಥ ಉದ್ಯಮಗಳಲ್ಲಿ ಕೆಲಸವನ್ನು ಪಡಿಬೇಕಂದ್ರೆ ಕೌಶಲ್ಯತೆ ಬೇಕು, ಶಿಕ್ಷಣ ಬೇಕು, ಗುಣಮಟ್ಟದ ಶಿಕ್ಷಣ ಬೇಕು. ಅದಕ್ಕೆ ಪರ್ಯಾಯವಾದಂಥ ವ್ಯವಸ್ಥೆಗಳು ಸ್ಥಾಪನೆ ಆಗಬೇಕಿತ್ತು. ಇದೆಲ್ಲ ಒಂದು ಕಡೆ ಇಂಥ ಪರ್ಯಾಯವಾದಂಥ ವ್ಯವಸ್ಥೆಗಳು ಸ್ಥಾಪನೆ ಆಗದ ಕಾರಣ ಸಾವಿರಾರು ಎಕರೆಗಳನ್ನು ಕಳ್ಕೊಂಡಂಥ ನಮ್ಮ ರೈತ ಬಂಧುಗಳಿಗೆ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಅವಕಾಶಗಳನ್ನು ಸಹ ಮಾಡಿಕೊಡುವಂಥದ್ದಾಗಬೇಕು. ಇವತ್ತು ಈ ದಿಕ್ಕಲ್ಲಿ ನಾನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಮ್ಮ ಸರ್ಕಾರದಲ್ಲಿ ಇವನ್ನೆಲ್ಲ ಆಲೋಚನೆ ಮಾಡಿದಾಗ ಇವತ್ತು ಭಾಳಷ್ಟು ಇಂಡಸ್ಟ್ರಿಗಳು ಬರ್ತಿದೆ. ದೇವನಹಳ್ಳಿನಲ್ಲಿ ಹೈಟೆಕ್ ಇಂಡಸ್ಟ್ರಿಗಳು, ಭಾಳಷ್ಟು ವಿಶ್ವ ದರ್ಜೆಯ ಸಂಸ್ಥೆಗಳು ಇಲ್ಲಿ ಬರ್ತಿರೋಂಥವೆಲ್ಲ ವಿಶ್ವ ದರ್ಜೆಯ ಸಂಸ್ಥೆಗಳು. ಇವತ್ತು ಏರೋಸ್ಪೇಸ್ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇವನಹಳ್ಳಿ ತಾಲೂಕಿನ ಜನ ವಿಮಾನ ನಿಲ್ದಾಣಕ್ಕೆ ಈಗಾಗಲೇ 6,000 ಎಕರೆ ಜಮೀನನ್ನು ಎಕರೆಗೆ 6 ರಿಂದ 7 ಲಕ್ಷ ನೀಡಿ ಖರೀದಿ ಮಾಡಿದ್ದಾರೆ. ಇದರಿಂದ ರೈತರು ಜಮೀನು ಕಳೆದುಕೊಂಡು ಹಣವನ್ನು ಖರ್ಚು ಮಾಡಿ
ಗುಡಿಸಲುಗಳಲ್ಲಿ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಅಶ್ವತ್ಥನಾರಾಯಣ್ ಸರ್ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಗ್ರಾಮಾಂತರ ಪ್ರದೇಶ, ಈ ಕಡೆ ಬೆಂಗಳೂರು ಅಲ್ಲ ಅಥವಾ ಈ ಕಡೆ ಹಳ್ಳಿ ಪ್ರದೇಶನೂ ಅಲ್ಲ, ಎರಡಕ್ಕೂ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿದ್ದು, ಇಲ್ಲಿ ಯಾವ ರೀತಿ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಬೇಕು, ಆ ಉದ್ಯಮ ಸ್ಥಾಪನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಅಭಿವೃದ್ಧಿಯನ್ನು ರೂಢಿಸಿಕೊಡ್ಬೇಕು, ಇದರ ಬಗ್ಗೆ ಬಹಳ ಚಿಂತನೆಯನ್ನು ಮಾಡಿ ಇವತ್ತು ಚನ್ನರಾಯಪಟ್ಟಣ ಹೋಬಳಿ ದೇವನಹಳ್ಳಿ ಇತಿಹಾಸದಲ್ಲೇ ವಿಶೇಷವಾದಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಆ ಕಾಲೇಜನ್ನು ಒದಗಿಸಿಕೊಟ್ಟು ಆ ವಿದ್ಯಾರ್ಥಿಗಳ ಪಾಲಿಗೆ ಒಂದು ಆಶಾಕಿರಣವಾಗಿ ಇವತ್ತು ಅಶ್ವತ್ಥನಾರಾಯಣ್ ಸರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ. ಆದರೆ ಈ ತಾಲೂಕಿನ ಸಮಸ್ತ ಸಮಸ್ಯೆಗಳನ್ನು ನಾನು ಸಚಿವರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿ, ಈ ತಾಲೂಕಿನ ಅಭಿವೃದ್ಧಿ ಯಾವ ರೀತಿ ಕುಂಠಿತ ಆಗಿದೆ, ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಮತ್ತು ದುಡಿಮೆದಾರರಿಗೆ ಯಾವ ರೀತಿ ಉದ್ಯೋಗದಿಂದ ವಂಚಿತರಾಗ್ತಾ ಇದ್ದಾರೆ, ಮತ್ತು ಜಮೀನು ಕಳ್ಕೊಂಡಂಥ ರೈತರು ಇವತ್ತು ಯಾವ ರೀತಿ ಬೀದಿ ಪಾಲಾಗಿದ್ದಾರೆ ಅನ್ನೋದನ್ನ ನಾನು ಸನ್ಮಾನ್ಯ ಸಚಿವರಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನೆ ರೂಪುರೇಷೆಗೊಂಡಾಗ ಸುಮಾರು 6,000 ಎಕರೆಗಳಲ್ಲಿ ಕೇವಲ 6 ರಿಂದ 7 ಲಕ್ಷ ರೂಪಾಯಿಗಳಿಗೆ ರೈತರಿಂದ ತಗೊಂಡಂಥ ಜಮೀನು ಇವತ್ತು ಆ ಕುಟುಂಬಗಳು ಬಹಳ ಸಂಕಷ್ಟದಲ್ಲಿವೆ. ಅವ್ರಿಗೆ ಇವತ್ತು ಗುಡಿಸಲು ಮನೆಗಳಲ್ಲೇ ವಾಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಜೊತೆಯಲ್ಲಿ ಈಗಾಗಲೇ ಬಟ್ರಮಾರೇನಹಳ್ಳಿ ಕ್ಷೇತ್ರದಲ್ಲಿ ಸುಮಾರು ಜಮೀನನ್ನು ರೈತರಿಂದ 1,200 ಎಕರೆನ ವಶಪಡಿಸಿಕೊಂಡು ಅಂದಾಜು ಅದು ಕೂಡ ರೈತರಿಗೆ ಇವತ್ತು ಮಾರಾಟ ಮಾಡಿ ಇವತ್ತು ರೈತರ ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ. ಮುಂದಿನ ದಿನಗಳಲ್ಲಿ ಪೌರಾಡಳಿತ, ಸಣ್ಣ ಕೈಗಾರಿಕೆ, ಸಾರ್ವಜನಿಕ ವಲಯ ಉದ್ಯಮ ಸಚಿವ ಎನ್ ನಾಗರಾಜ್ ಮಾತನಾಡಿ, ಈ ಭಾಗದ ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸುತ್ತೇವೆ. ಅಶ್ವತ್ಥನಾರಾಯಣ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡುವ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಐಟಿ ಬಿಟಿ ವ್ಯಾಪಕವಾಗಿ ಬೆಳೆಯುತ್ತಿದೆ. ಚನ್ನರಾಯಪಟ್ಟಣ ಒಂದೇ ಹೋಬಳಿಯಲ್ಲಿ 7,000 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದೆ. ಈ ಭಾಗದ ರೈತರಿಗೆ ಅನ್ಯಾಯವಾಗದಂತೆ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡುತ್ತೇವೆ. ವಿಮಾನ ನಿಲ್ದಾಣವಿರುವುದರಿಂದ ಎಲ್ಲ ಕಂಪನಿಯವರು ದೇವನಹಳ್ಳಿಯ ಸುತ್ತಮುತ್ತ ಜಾಗ ಕೇಳುತ್ತಾರೆ ಎಂದರು. ಪ್ರತಿಯೊಬ್ಬರು ಉದ್ಯೋಗಿಗಳಾಗಬೇಕು, ಎಲ್ರಿಗೂ ಉದ್ಯೋಗ ಕೊಡಬೇಕು ಅನ್ನೋ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣವಾಗಿ ನಮ್ಮ ಮುಖ್ಯಮಂತ್ರಿಗಳು, ಕೈಗಾರಿಕಾ ಮಂತ್ರಿಗಳು, ಅವತ್ತು ನಮ್ಮ ಇವರು ಕೂಡ ಇದ್ದರು, ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದರು. ಉದ್ಯಮಿ ಹಾಗೂ ಉದ್ಯೋಗ ನೀಡು ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ ಅಂತ ನಾರಾಯಣ ಸ್ವಾಮಿ ಅವರು ಈ ಒಂದು ಸಮಾರಂಭದ ಒಂದು ಅಧ್ಯಕ್ಷತೆಯನ್ನು ಇವತ್ತು ಸಚಿವರು ಅಶ್ವತ್ಥನಾರಾಯಣ ಅವರು ಕೂಡ ಈ ಶಿಕ್ಷಣ ಮತ್ತು ಈ ಕೌಶಲ್ಯ ಅಭಿವೃದ್ಧಿ ತರಬೇತಿ ಮತ್ತು ವಿಜ್ಞಾನದ ಬಗ್ಗೆ, ಐಟಿ ಬಿಟಿ ಬಗ್ಗೆ ಅವರೇ ಎಲ್ಲ ಖಾತೆಗಳು ಮಂತ್ರಿಯಾಗಿದ್ದಾರೆ. ಅದೆಲ್ಲರ ಬಗ್ಗೆ ಬಹಳ ಸವಿಸ್ತಾರವಾಗಿ ಈ ಸಭೆಯ ಗಮನವನ್ನು ಕೂಡ ಅವರು ಸೆಳೆದಿದ್ದಾರೆ. ಬಹಳ ಕ್ರಿಯಾಶೀಲತೆಯಿಂದ ಅವರು ಈ ಇಲಾಖೆಗಳು ವಹಿಸಿಕೊಂಡು ಜವಾಬ್ದಾರಿ ಅವರು ಕೆಲಸ ಮಾಡ್ತಾ ಇದ್ದರೆ ನಮಗೂ ಕೂಡ ಭಾಳ ಸಂತೋಷ. ಮತ್ತು ನಾರಾಯಣ ಸ್ವಾಮಿದು ಭಾಳ ಮುಖ್ಯವಾಗಿ ಇಷ್ಟೇ, 7,000 ಎಕರೆ ಏನು ಅಕ್ವಿಜೇಷನ್ KIDB ಮಾಡಿದೆ, ಅದನ್ನು KIDB ಮಾಡಿರ್ತಕ್ಕಂಥ ಅಕ್ವಿಜೇಷನ್ನು ಅದಕ್ಕೇನಾದರೂ ಕಡಿಮೆ ಮಾಡಬೇಕು ಅಥವಾ ಕೈ ಬಿಡಬೇಕು ಅನ್ನೋ ಮನವಿನೂ ಕೊಟ್ಟಿದ್ದಾರೆ. ನಾನು ಹೇಳ್ತೇನೆ, ಈಗ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಜೊತೆಯಲ್ಲಿ. ಇನ್ನು ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯ ದೇವೇಗೌಡ, ಪುರಸಭೆ ಅಧ್ಯಕ್ಷೆ ಗೋಪಮ್ಮ, ಉಪಾಧ್ಯಕ್ಷೆ ಗೀತಾ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಶಿವಶಂಕರಪ್ಪ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ದೇವನಹಳ್ಳಿ, ಅಮುಕ್ ಟಿವಿ. ಸದನದಲ್ಲಿ ಜನಪರ ಕೆಲಸಗಳ ಬಗ್ಗೆ ಕಾಳಜಿ ವಹಿಸಿ ಮಾತನಾಡುವುದನ್ನು ಬಿಟ್ಟು ಸಣ್ಣ ವಿಷಯವನ್ನು ದೊಡ್ಡದು ಮಾಡಿ ಸದನದ ಸಮಯವನ್ನು ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಶಿವಮೊಗ್ಗದಲ್ಲಿ ಹರ್ಷನ ಕೊಲೆಯ ಬಗ್ಗೆ ಗಮನ ಸೆಳೆಯುವುದನ್ನು ಬಿಟ್ಟು ಸದನದಲ್ಲಿ ಅಹೋರಾತ್ರಿ ಧರಣಿ ಮಾಡುವುದು ಸರಿಯಲ್ಲ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಎ.ವಿ. ನಾರಾಯಣಸ್ವಾಮಿ ತಿಳಿಸಿದರು. ಕಾಂಗ್ರೆಸ್ ಪಕ್ಷಕ್ಕೆ ಬೇಕೇ ಬೇಕು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡುತ್ತಾ ಸಾರ್ವಜನಿಕರ ಹಣದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸದನ ನಡೆಯುತ್ತಿದೆ. ಸಾರ್ವಜನಿಕರ ಹಣವನ್ನ ಪೋಲು ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಹೆಬ್ಬಗ್ಗೆಯ ನೀತಿಯನ್ನ, ಸಮಾಜವನ್ನ ಒಡೆದು ಆಳುವ ನೀತಿಯನ್ನ ಖಂಡಿಸಿ ಹಾಗೂ ಶಿವಮೊಗ್ಗದಲ್ಲಿ ಹರ್ಷನ ಕೊಲೆಯಾಗಿದ್ದು ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು. ಸಮಾಜಘಾತಕ ಸಂಘಟನೆಗಳನ್ನ ಮಟ್ಟ ಹಾಕಿದಾಗ ಮಾತ್ರ ರಾಜ್ಯ ರಾಮರಾಜ್ಯವಾಗಲು ಸಾಧ್ಯ. ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಎಂದರು. ಅಜ್ಜಿ ಇದ್ಲಂತೆ, ಅಜ್ಜಿ ಕೋಳಿ ಕೂಗ್ತಾ ಇದ್ರೆ ಒತ್ತುಗ್ತಾ ಇತ್ತು ಅಂದ್ಬಿಟ್ಟು ಅಜ್ಜಿ ಕೋಳಿ ಎತ್ಕೊಂಡು ಪಕ್ಕದೂರ್ಗೆ ಹೋಗ್ಬಿಟ್ಲು. ಎಷ್ಟೋ ದಿವಸ ಆದ್ಮೇಲೆ ಬಂದು ನೋಡಿದ್ರೆ ಒತ್ತುಗ್ತಾನೆ ಇತ್ತು, ಜನಗಳು ಹಾಗೇನೆ ಕೆಲಸ ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷಕ್ಕೂ ಹಂಗೆ ಆಗಿದೆ. ತನ್ನ ವಂಶಾಡಳಿತ ಬಿಟ್ರೆ ದೇಶ ಆಳಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಸೋತೋಗಿರೋದು, ಹತಾಶರಾಗ್ಬಿಟ್ಟು ಇವತ್ತು ಸಣ್ಣ ಸಣ್ಣ ವಿಷಯಗಳಿಗೆ ಒಂದು ಗೊಂದಲ ಸೃಷ್ಟಿ ಮಾಡೋದು, ಆ ರೀತಿಯ ಒಂದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದ ವ್ಯವಸ್ಥೆಯನ್ನ ಏನು ಹಾಳುಗೆಡುವಂತ ಕಾಂಗ್ರೆಸ್ ಪಕ್ಷ ಇವತ್ತು ದಾರಿ ತುಳಿತಾ ಇದೆ. ಇವತ್ತು ಯಾವುದೇ ಒಂದು ವಿಷಯ ಇರ್ಬೋದು, ಈಶ್ವರಪ್ಪನವರ ಒಂದು ಸಣ್ಣ ವಿಷಯಕ್ಕೆ ಅವರು ರಾಷ್ಟ್ರ ಧ್ವಜವನ್ನ ಟೀಕೆ ಮಾಡಲಿಲ್ಲ, ಅವರು ಯಾವುದೇ ಒಂದು ರಾಷ್ಟ್ರ ವಿರೋಧಿ ಮಾತುಗಳನ್ನು ಆಡಲಿಲ್ಲ. ಆದ್ರೆ ರಾಷ್ಟ್ರ ವಿರೋಧಿ ಕೆಲಸಗಳನ್ನ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಅದರ ವಿರುದ್ಧ ಸದನದಲ್ಲಿ ಏನು ಒಂದು ರಾತ್ರಿ ಹೊತ್ತು ಇದ್ಕೊಂಡು ಅವ್ರು ಸುಮ್ಮನೆ ಸಮಯವನ್ನ ಹಾಳು ಮಾಡ್ತಾರೆ. ಯಾಕಂದ್ರೆ ರಾಷ್ಟ್ರಕ್ಕೆ, ರಾಷ್ಟ್ರ ಧ್ವಜಕ್ಕೆ ಅಗೌರವ ಸೂಚಿಸಿರೋದು ಕಾಂಗ್ರೆಸ್ ಪಕ್ಷ. ಇವತ್ತು ದೇಶವನ್ನ ಇಂಗ್ಲಿಷ್ನವರು ಒಡೆದು ಆಳ್ತಾ ಇದ್ರು, ಅದೇ ರೀತಿ ಸಮಾಜವನ್ನ ಇವತ್ತು ಒಡೆದು ಆಳ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಜನರ ಮಧ್ಯದಲ್ಲಿ ಸಾಮರಸ್ಯ ಇಲ್ಲದೆ ಸಮಾಜನ ಜಾತಿ ನಡುವೆ ಒಡೆದು ಆಳೋದು ಕಾಂಗ್ರೆಸ್ ಪಕ್ಷ. ಇಂತಹ ಕಾಂಗ್ರೆಸ್ ಪಕ್ಷವನ್ನ ಇಡೀ ದೇಶವನ್ನ ಒಂದೊಳಗೆ ಎತ್ಕೊಂಡು ಹೋಗ್ತಾ ಇರುವಂತ ಮೋದಿ ಅವರ ಒಂದು ಸರ್ಕಾರಕ್ಕೆ ಸಪೋರ್ಟ್ ಕೊಡ್ಬೇಕೆ ಹೊತ್ತು, ಒಂದು ಒಳ್ಳೆಯ ಸಲಹೆಗಳನ್ನ ನೀಡಬೇಕೆ ಹೊತ್ತು ದೇಶವನ್ನ, ರಾಷ್ಟ್ರದಲ್ಲಿ, ವಿದೇಶಗಳಲ್ಲಿ ಭಾರತವನ್ನ ಹೆಸರನ್ನ ಕೆಡಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಈ ರೀತಿಯ ಒಂದು ಗೊಂದಲಗಳಿಂದ, ಈ ರೀತಿಯ ಕಾಂಗ್ರೆಸ್ ನಿಲುವುಗಳಿಂದ ಮತ್ತು ಕೆಲವು ಮುಸ್ಲಿಂ ವಿರೋಧಿ ಅಂದ್ರೆ ಕೆಲವು SFI ಇರ್ಬೋದು, PFI ಇರ್ಬೋದು, ಈ ತರ ಒಂದು ಸಂಘಟನೆಗಳಿಗೆ ಬೆಂಬಲವಾಗಿ ಇವತ್ತು ಕಾಂಗ್ರೆಸ್ ನಿಂತಿದೆ. ಯಾಕಂದ್ರೆ ಸಮಾಜ ಬಿಜೆಪಿ ರಾಜ್ಯ SP ಮೋರ್ಚಾ ಖಜಾಂಚಿ APK ನಾಗೇಶ್ ಮಾತನಾಡಿ, ಸದನದ ಸಮಯವನ್ನ ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ಶಾಸಕರ ಸ್ಥಾನವನ್ನ ರದ್ದು ಮಾಡಬೇಕು. ಸಾರ್ವಜನಿಕರ ಹಣವನ್ನ ವ್ಯರ್ಥ ಮಾಡುತ್ತಿರುವುದನ್ನು ನಿಲ್ಲಿಸಿ ಸದನದಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಎಂದರು. ಸದನವನ್ನು ಹಾಳು ಮಾಡ್ತಾ ಇರುವಂತ ಕಾಂಗ್ರೆಸ್ ಪಕ್ಷನ ಆ MLA ಗಿರಿನೇ ರದ್ದು ಮಾಡಬೇಕು. ಯಾಕೆಂದ್ರೆ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ, ವೆಚ್ಚ ಮಾಡ್ತಾ ಇದ್ದಾರೆ. ಅಂತವ್ರನ್ನ ಇವತ್ತು ಅವ್ರ MLA ಗಿರಿನೇ ರದ್ದು ಮಾಡಬೇಕು. ಯಾಕೆಂದ್ರೆ ಅವ್ರು ಇವತ್ತು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಮಾರಕವಾಗಿದ್ದಾರೆ. ಅಂತವ್ರನ್ನ ನಾವು ಇಟ್ಕೊಳ್ಬಾರ್ದು ಅಂತ ಹೇಳ್ತಾ, ಹಾಗೆ ಈ ಸಂದರ್ಭದಲ್ಲಿ ಹರ್ಷ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ, ಹರ್ಷ ಕುಟುಂಬಕ್ಕೆ 50,000 ರೂಪಾಯಿ ನನ್ನ ವೈಯಕ್ತಿಕವಾಗಿ ನಾನು ಕೊಡ್ತೀನಿ. ಮೊನ್ನೆನೇ ಹೋಗಿದ್ವಿ ಶಿವಮೊಗ್ಗಗೆ, ಅವರು ಆಗ ನಾಳೆ ನಾಳಿದ್ದು ನಾನು ಹೋಗಿ ನಾನು ವೈಯಕ್ತಿಕವಾಗಿ ಅವ್ರಿಗೆ 50,000 ರೂಪಾಯಿನ ದೇಣಿಗೆಯಾಗಿ ಕೊಡಬೇಕು ಅಂತ ನಾನು ಮನಸಾರೆ ಅನ್ಕೊಂಡಿರೋದ್ರಿಂದ ಕೊಡ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಹಿಂದೂಗಳನ್ನ ಒಗ್ಗಲೆ ಮಾಡ್ತಾ ಇರುವಂತ PFI ಇರ್ಬೋದು, ನಮ್ಮ ದೇಶದ ಹಾಳು ಮಾಡ್ತಾ ಇರುವಂತ ಕೆಲವು ಮುಸ್ಲಿಂ ರಾಜ್ಯಗಳಿರ್ಬೋದು, ನಾಯಕರಿರ್ಬೋದು, ಇವ್ರ ವಿರುದ್ಧವಾಗಿ ಹೋರಾಡ್ತಾ ಬಂದಂತ ಹರ್ಷನ್ಗೆ ನೆಮ್ಮದಿ ಸಿಗಲಿ, ಹರ್ಷನ್ಗೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆ ದುಃಖ ಬರ್ಸೋಂತ ಶಾಂತಿ ಕೊಡ್ಲಿ ಅಂತ ಹೇಳ್ತಾ ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಧನಸಹಾಯನೂ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ತಾಲೂಕಲ್ಲಿ ಇವತ್ತು ಬಿಜೆಪಿ ವತಿಯಿಂದ ಬಂದಿರೋದು ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರಿಗೆ, ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಧನ್ಯವಾದ. ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್ ಮಾತನಾಡಿ, ಹಿಂದೂ ಪರ ಕೆಲಸ ಮಾಡುತ್ತಿದ್ದ ಹರ್ಷನನ್ನ ಕೊಲೆ ಮಾಡಿದವರನ್ನ ಗಲ್ಲಿಗೇರಿಸಬೇಕು, ಅವರ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಹರ್ಷನನ್ನ ಕೊಲೆಗೈದ ಸಂಘಟನೆಗಳ ಪರವಾಗಿ ನಿಂತಿರುವ ಸಂಘಟನೆಗಳನ್ನ ರದ್ದು ಮಾಡಬೇಕು. ಸದನದಲ್ಲಿ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಕಲಾಪವನ್ನು ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಎಂದರು. ಏನು ಹಿಂದೂ ಪರ ಕೆಲಸ ಮಾಡ್ತಾ ಇದ್ದಂತ ಹರ್ಷನನ್ನು ಕೊಲೆ ಮಾಡಿದಂತ ದುಷ್ಕರ್ಮಿಗಳನ್ನು ಅವರಿಗೆ ಗಲ್ಲಿಗೇರಿಸಬೇಕು ಅಂತ, ಹಾಗೂ ಅವರಿಗೆ ಒಳ್ಳೆ ರೀತಿಯ ಪರಿಹಾರ ಅವ್ರ ಕುಟುಂಬ ಕೊಡಬೇಕು ಅಂತ, ಮತ್ತು ಈ ಅವರನ್ನು ಕೊಲೆಗೈದಂಥ ಸಂಘಟನೆಗಳ ಪರವಾಗಿ ನಿಂತಿರುವಂಥ SDFI, FBI ಸಂಘಟನೆಗಳನ್ನು ರದ್ದು ಮಾಡಬೇಕು ಅಂತ, ಮತ್ತು ಸದನದಲ್ಲಿ ಕಾಂಗ್ರೆಸ್ ಪಕ್ಷ ಜನಪರ ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮಾಡ್ತಾ ಇರುವ ಹೊತ್ತಿನಲ್ಲಿ
ಈ ಒಂದು ವಿಧಾನಸಭಾ ಕಲಾಪ ನಡೆದ ರೀತಿಯಲ್ಲಿ ಒಂದು ವಿರೋಧವನ್ನು ವ್ಯಕ್ತ ಮಾಡಿದಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲರೂ ಸಹ ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ 2 ಸಂಘಟನೆಗಳು ರದ್ದಾಗಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು, ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರು, ರಾಜ್ಯ ಮುಖಂಡರುಗಳು, ಎಲ್ಲ ನಮ್ಮ ತಾಲೂಕಿನ ಮುಖಂಡರುಗಳು, ಜಿಲ್ಲೆಯ ಮುಖಂಡರುಗಳಿಗೆ ಧನ್ಯವಾದ. ಇದೇ ವೇಳೆ ಬಿಜೆಪಿ ಮುಖಂಡರಾದ ಒಬದೇನಹಳ್ಳಿ ಮುನಿಯಪ್ಪ, ಗುರುಸ್ವಾಮಿ, ನೀಲೇರಿ ಮಂಜುನಾಥ್, ರವಿ, ಗಣೇಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಭಾಗಿಯಾಗಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.